ಇದು ಅಂತ್ಯ ಅಲ್ರಿ, ಆರಂಭ. ಹಾಯ್, ನಾನು ನಿಮ್ಮ ಕಿಚ್ಚ ರಾಜ್ ಮಾತಾಡ್ತಾ ಇರೋದು. KD ಮೂವಿ ಅಂತೂ ಇಂತೂ ಇವತ್ತು ರಿಲೀಸ್ ಆಯಿತು. ಮತ್ತು ನಮ್ಮ ಕಿಚ್ಚ ಬಾಸ್ ಅವರ ಅಭಿಮಾನಿಗಳು ಮತ್ತು ಧ್ರುವ ಸರ್ಜಾ ಬಾಸ್ ಅವರ ಅಭಿಮಾನಿಗಳು ಕಟ್ಟೋಟಿಗೆ ಹೂವಿನಾರ ಹಾಕಿ ಹಾಲು ಸುರಿದು ಅದ್ದೂರಿಯಿಂದ KD ಮೂವಿನ ಸ್ವಾಗತ ಮಾಡ್ಕೊಂಡಿದ್ದಾರೆ. ಇವತ್ತು ನಾವು ನೋಡ್ಬೋದು, ಎಲ್ಲಿ ಟಾಕೀಸಲ್ಲಿ ಹೋದಲ್ಲೆಲ್ಲ KD ಮೂವಿದೇ ಹವಾ ಐತಿ. ಎಲ್ಲಿ ನೋಡ್ತೀಯಲ್ಲೆಲ್ಲ KD ಮೂವಿದೇ ದರ್ಬಾರ್ ಐತಿ ಇವತ್ತು. ಮತ್ತು ನಮ್ಮ ಪ್ರೇಮ್ ಅವರು ಒಂದು ಅದ್ಭುತವಾಗಿ ಸಿನಿಮಾನ ತೆಗೆದಿದ್ದಾರೆ KD ಮೂವಿದ. ಎಲ್ಲಿ ಒಂದೊಂದು ಸೀನು ಒಂದೊಂದು ಅದ್ಭುತವಾಗಿಯೇ ಬಂದೈತಿ. ಮತ್ತು ನಮ್ಮ ಕಿಚ್ಚ ಬಾಸ್ ಅವರ ಎಂಟ್ರಿ ಕೂಡ ಸಖತ್ತಾಗೈತಿ. ಮತ್ತು ಧ್ರುವ ಸರ್ಜಾ ಅವರ ಡೈಲಾಗನ್ನು ಭರ್ಜರಿಯಾಗಿ ಹೊಡೆದಾರು. ನೀವು ಹೋಗಿ ನೋಡಿ KD ಮೂವಿನ. ಯಾರು ಕೂಡ ಪೈರೇಸಿನ ಮಾಡಕ್ಕೆ ಹೋಗಬೇಡಿ. ಪೈರೇಸಿ ಮಾಡಿದ್ರು ಕೂಡ ಪೈರೇಸಿ ವಿಡಿಯೋ ನೋಡಕ್ಕೆ ಹೋಗಬೇಡಿ, ಯಾಕಂದರೆ ಮಜಾ ಇರೋದಿಲ್ಲ ಪೈರೇಸಿ ವಿಡಿಯೋದಾಗ. ಥಿಯೇಟರ್ಗೆ ಹೋಗಿನೇ ನೋಡಿ, ಅಂದರೆ ನಿಮಗೆ ಮಜಾ ಬರುತ್ತೆ. BGM ಸೌಂಡು ಮತ್ತು ಸಾಂಗ್ಸು, ನಮ್ಮ ಧ್ರುವ ಸರ್ಜಾ ಅವರ ಡೈಲಾಗು, ನಮ್ಮ ಕಿಚ್ಚ ಬಾಸ್ ಅವರ ಎಂಟ್ರಿ ಸೀನು ಧೂಳು ಎಬ್ಸುತ್ತೆ ಎಲ್ಲ. ಮತ್ತು ಥಿಯೇಟರಲ್ಲಿ ಕುಂದ್ರಕ್ಕೆ ಬಿಡೋದಲ್ಲ, ಎದ್ದು ನಿಂತು ಡ್ಯಾನ್ಸ್ ಮಾಡೋ ಥರ ಇಟ್ಟಿದ್ದಾರೆ ಪ್ರೇಮ್ ಅವರ BGM ಸೌಂಡು ಮತ್ತು ಸಾಂಗ್ಸು. ಒಂದೊಂದು ಸೀನಲ್ಲಿ ಒಂದೊಂದು ಇಂಟ್ರೆಸ್ಟ್ ಬರುತ್ತೆ, ಮುಂದೆ ಏನಾಗುತ್ತೆ ಏನಾಗೋದಿಲ್ಲ ಅಂತ ಇಂಟ್ರೆಸ್ಟ್ ಬರುತ್ತೆ. ಮತ್ತು ನಮ್ಮ ಕಿಚ್ಚ ಬಾಸ್ ಅವರ ಎಂಟ್ರಿ ಸೀನು ಅಲ್ಟಿಮೇಟ್, ಒಂದು ಅದ್ಭುತವಾಗಿ ತೋರಿಸ್ಯಾರೆ ನಮ್ಮ ಕಿಚ್ಚ ಬಾಸ್ ಅವರ ಎಂಟ್ರಿ ಸೀನು. ನಮ್ಮ ಕಿಚ್ಚ ಬಾಸ್ ಅಂದರೆ ಸುಮ್ಮನೆನಾ? ನಮ್ಮ ಕಿಚ್ಚ ಬಾಸ್ ಅಂದರೆ ಕರ್ನಾಟಕದ ವಜ್ರ ಇದ್ದಂಗೆ ಅವರು. ನಮ್ಮ ಕಿಚ್ಚ ಬಾಸ್ ಅವರು ಒಂದು ಬ್ರ್ಯಾಂಡ್. ನಮ್ಮ ಕಿಚ್ಚ ಬಾಸ್ ಅವರ ಎಂಟ್ರಿ ಸೀನ್ ಅಂತೂ ಅಲ್ಟಿಮೇಟ್ ತೋರಿಸ್ಯಾರೆ, ಒಂದು ಸೂಪರ್ ಆಗಿದೆ. ನಮ್ಮ ಕಿಚ್ಚ ಬಾಸ್ ಅವರ ಎಂಟ್ರಿ ಬರ್ತಾ ಇದ್ರೆ ಮೈಯೆಲ್ಲ ಚುಮ್ ಅನ್ಸುತ್ತೆ, ಆ ಥರ ಐತಿ ನಮ್ಮ ಕಿಚ್ಚ ಸುದೀಪ್ ಬಾಸ್ ಅವರ ಎಂಟ್ರಿ ಸೀನ. ಮತ್ತು ನೀವು ಹೋಗಿ ಥಿಯೇಟರಲ್ಲಿನೇ ನೋಡಿ. ಮತ್ತು ಥಿಯೇಟರ್ಸಲ್ಲಿ ಹಾಕೋದು ಪೈರೇಸಿ ವಿಡಿಯೋ ಮಾಡೋದು ಮಾಡಕ್ಕೆ ಹೋಗಬೇಡಿ. ನೀವು ಥಿಯೇಟರಲ್ಲಿ ಹೋಗಿ ಎಲ್ಲರೂ ಹೋಗಿ ನೋಡಿ, ಅಂದರೆ ಮಜಾ ಬರುತ್ತೆ. KD ಮೂವಿ ಯಾರು ನೋಡಿದ್ದೀರಾ ಈಗ, ಅವರು KD ಮೂವಿ ಹೆಂಗೈತಿ, ಯಾವ ಥರ ಐತಿ ಅಂತ ನೀವು ಕಮೆಂಟ್ ಮಾಡಿ. ಮತ್ತು KD ಮೂವಿ ಯಾರ್ಯಾರು ಇನ್ನೂ ನೋಡಿಲ್ಲ ಹೋಗಿ ನೋಡಿ ಮತ್ತು ಎಂಜಾಯ್ ಮಾಡಿ. ನೀವು ಫ್ರೆಂಡ್ಸು ಫ್ಯಾಮಿಲಿ ಕರ್ಕೊಂಡು ಹೋಗಿ. ಒಂದು ಅದ್ಭುತವಾದ ಮೂವಿ ಐತಿ ಇದು. ಸೆಂಟಿಮೆಂಟ್ ಐತಿ, ಕಾಮಿಡಿ ಐತಿ, ಮತ್ತು ಡೈಲಾಗ್ ಅದಾವು. ಮತ್ತು ನಿಮಗೆ ಆರು ಜನ ಹೀರೋಸ್ಗಳದಾರು, ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳದಾರು. ಒಂದು ಅದ್ಭುತವಾದ ಮೂವಿ ಬಂದೈತಿ, ಹೋಗಿ ನೋಡಿ. ಮತ್ತು ಇನ್ನೂ KD ಮೂವಿ ಯಾರು ನೋಡಿಲ್ಲ ಅವರು ಹೋಗಿ ನೋಡಿ. ನೋಡಿದವರು ಹೆಂಗೈತೆ ಅಂತ ಕಮೆಂಟ್ ಮಾಡಿ ತಿಳಿಸಿ.